ಗದಗದಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆನೆ ಅಗ್ನಿ ಅವಘಡ ನಡೆದಿದೆ. ಅದರ ಪರಿಣಾಮ ಏನು ಗೊತ್ತಾ? ಚಿತ್ರಮಂದಿರ ದಗದಗನೆ ಹೊತ್ತಿ ಉರಿದಿದೆ. ಗದಗ ನಗರದಲ್ಲಿರುವಂಥ ಶಾಂತಿ ಚಿತ್ರಮಂದಿರ ಬೆಂಕಿ ಅವಘಡದಿಂದ ದಗದಗನೆ ಹೊತ್ತಿ ಉರಿದಿದೆ. ಬೆಳಗ್ಗೆ ಆಗಿರೋ ಘಟನೆ ಇದು. ಅಲ್ಲಿಯ ಬೆಂಕಿಯ ಕೆನ್ನಾಲಿಗೆಗೆ ಇಡೀ ಚಿತ್ರಮಂದಿರ ಸುಟ್ಟು ಕರಕಲಾಗಿದೆ. ಅಲ್ಲಿನ ಕುರ್ಚಿಗಳು, ಸ್ಕ್ರೀನ್, ಸ್ಪೀಕರ್ ಸೇರಿ ಎಲ್ಲ ಪೀಠೋಪಕರಣ ಭಸ್ಮ ಆಗಿದೆ. ಈಗ ವಿಷಯ ಗೊತ್ತಾಗ್ತಾ ಇದ್ದಂತೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ದೌಡಾಯಿಸಿ ಬೆಂಕಿ ನಂದಿಸಿದ್ದಾರೆ. ಸ್ಥಳಕ್ಕೆ ಬೆಟಗೇರಿ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಚಿತ್ರಮಂದಿರದ ಅಗ್ನಿ ಅವಘಡಕ್ಕೆ ಕಾರಣ ಏನು ಅನ್ನೋದು ಮಾತ್ರ ಇನ್ನೂ ಗೊತ್ತಾಗಿಲ್ಲ. ಬೆಟಗೇರಿ ಬಡಾವಣೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದು. ಗಮನಿಸ್ತಾ ಇದ್ದೀರಿ, ಅಲ್ಲಿರುವಂಥ ಕುರ್ಚಿ, ಸ್ಕ್ರೀನ್, ಸ್ಪೀಕರ್ ಸೇರಿ ಆಲ್ಮೋಸ್ಟ್ ಆಲ್ ಎಲ್ಲ ಪೀಠೋಪಕರಣಗಳು ಸುಟ್ಟು ಭಸ್ಮ ಆಗಿದೆ. ಬೆಳಗ್ಗೆ ಆಗಿರುವಂಥ ಘಟನೆ ಆಗಿದ್ದರಿಂದಾಗಿ, ಅರ್ಲಿ ಮಾರ್ನಿಂಗ್ ಆಗಿರುವಂಥ ಘಟನೆಯಿಂದಾಗಿ ಚಿತ್ರಮಂದಿರ ಕ್ಲೋಸ್ ಆಗಿತ್ತು. ಹಾಗಾಗಿ ದೊಡ್ಡ ಅನಾಹುತ ತಪ್ಪಿದಂತಾಗಿದೆ. ಅಕಸ್ಮಾತ್ ಏನಾದರೂ ಚಿತ್ರಮಂದಿರ ರನ್ನಿಂಗಲ್ಲಿದ್ದಂಥ ಸಂದರ್ಭದಲ್ಲಿ ವೀಕ್ಷಕರು ವೀಕ್ಷಣೆ ಮಾಡುವಂಥ ಸಂದರ್ಭದಲ್ಲಾಗಿದ್ದರೆ ದೊಡ್ಡ ಅನಾಹುತ ಆಗ್ತಾ ಇತ್ತು. ಬಟ್ ಇದನ್ನು ಹೊರತುಪಡಿಸಿ ಯಾತಕ್ಕೋಸ್ಕರ ಹಿಂಗಾಯಿತು, ಏನು ಶಾರ್ಟ್ ಸರ್ಕ್ಯೂಟ್ ಅಲ್ಲಾಯಿತು ಅಥವಾ ಬೇರೆ ಏನಾದ್ರು ವಿಚಾರಕ್ಕಾಯಿತೋ ಗೊತ್ತಾಗಬೇಕು. ಯಾಕೆಂದರೆ ಈ ಹಿಂದಿನ ಪ್ರಕರಣಗಳನ್ನು ನೋಡೋದಾದರೆ ಯಾವುದೋ ಒಂದಷ್ಟು ಕಾರ್ಖಾನೆಗಳು, ಮನೆಗಳು ದಗದಗನೆ ಹೊತ್ತಿ ಉರಿದಿರೋದನ್ನು ನಾವು ನೋಡಿದ್ದೀವಿ. ಆದರೆ ಚಿತ್ರಮಂದಿರ ದಗದಗನೆ ಹೊತ್ತಿ ಉರಿದಿರೋದು ವೆರಿ ರೇರೆಸ್ಟ್ ಕೇಸ್ ಇದು. ಹಾಗಾಗಿ ಇದನ್ನು ಎಲ್ಲ ಆ್ಯಂಗಲ್ನಿಂದಲೂ ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಏನು ಶಾರ್ಟ್ ಸರ್ಕ್ಯೂಟ್ನಿಂದ ಏನಾದರೂ ಆಯಿತಾ ಅಥವಾ ಇಂಟೆನ್ಷನಲ್ಲಿ ಯಾರಾದರೂ ವೈರಿಗಳಿಂದ ಏನಾದರೂ ಆಯಿತಾ, ಆ ಆ್ಯಂಗಲ್ನಲ್ಲೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಕೆಲಸ